ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದ ದೋಷಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾವ ಸರ್ಕಾರದ ದೋಷಗಳ ಬಗ್ಗೆ? ಸಮ್ಮಿಶ್ರ ಸರ್ಕಾರದ ದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದೋಷಗಳಂದ್ರೂ ಒಂದೇ, ಅವಗುಣಗಳಂದ್ರೂ ಒಂದೇ. ನೆನಪಿಟ್ಕೊಡ್ರಿ, ಎಕ್ಸಾಮ್ನಲ್ಲಿ ದೋಷಗಳು ಅಂದರೂ ಒಂದೇ, ಅವಗುಣಗಳು ಅಂದರೂ ಒಂದೇ. ಇಲ್ಲಿ ಇದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ ಸ್ನೇಹಿತರೆ. ಯಾವ ರೀತಿ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ನಿಮಗ? ಸಮ್ಮಿಶ್ರ ಸರ್ಕಾರದ ದೋಷಗಳನ್ನು ತಿಳಿಸಿ ಅಂತಾದರೂ ಕೇಳಬಹುದು. ಒಂದು ವೇಳೆ ಹಂಗೆ ಕೇಳಿಲ್ಲ ಅಂದರೆ ಹೆಂಗೆ ಕೇಳ್ತಾನಪ್ಪ ಅಂದ್ರೆ, ಸಮ್ಮಿಶ್ರ ಸರ್ಕಾರದ ಅವಗುಣಗಳು ತಿಳಿಸಿ ಅಂತಾದರೂ ಕೇಳಬಹುದು. ಒಂದು ವೇಳೆ ಮತ್ತೆ ಹಂಗೆ ಕೇಳಿಲ್ಲ ಅಂದರೆ ಹೆಂಗೆ ಕೇಳ್ತಾನಪ್ಪ ಅಂದ್ರೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಮತ್ತು ಅವುಗಳ ದೋಷಗಳನ್ನು ತಿಳಿಸಿ ಅಂತ ಕೇಳಬಹುದು ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದ ದೋಷಗಳನ್ನು ತಿಳಿಸಿ ಅಂತಾದರೂ ಕೇಳಬಹುದು, ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಅಂತಾದರೂ ಕೇಳಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಮತ್ತು ಅವುಗಳ ದೋಷಗಳನ್ನು ಅಥವಾ ಅವಗುಣಗಳನ್ನು ತಿಳಿಸಿ ಅಂತಾದರೂ ಕೇಳಬಹುದು ಸ್ನೇಹಿತರೆ. ಎಲ್ಲರೂ ಏನಪ್ಪ ಅಂದ್ರೆ ದೋಸ್ತಿ ಪಕ್ಷಗಳು, ಮೈತ್ರಿಕೂಟದ ಪಕ್ಷಗಳು ನೋಡ್ಬೋದು ಅವ್ರು ಹೆಂಗೆ ಕೈ ಎತ್ಕೊಂಡು ನಿಂತಾರಂತ. ನಾವೆಲ್ಲರೂ ಒಟ್ಟಾಗಿದ್ದೀವಂತ ಏನಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಹೇಳಾಕತ್ತಾರ ಅವರು. ಇಲ್ಲಿ ನೋಡ್ಬೋದು, ನಮ್ಮ ದೇವೇಗೌಡರು ಅದಾರ ನೋಡ್ರಿ, ಇಲ್ಲಿ ಮಣ್ಣಿನ ಮಗನಾಗಿರ್ತಕ್ಕಂಥ ದೇವೇಗೌಡರು ಅದ ನೋಡ್ರಿ ಸ್ನೇಹಿತರೆ. ಅಷ್ಟೇ ಅಲ್ಲದಲ್ಲಿ ನಿತೀಶ್ ಕುಮಾರ್ ಅವರು ಅದರ ನೋಡ್ರಿ, ಜೆ ಡಿ ಯು ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಬಿಹಾರದ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಅದರ ನೋಡ್ರಿ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಅವ್ರು ಹೇಳಕತ್ತಾರ, ಎಲ್ಲರೂ ಕೈ ಎತ್ತಿ ಏನು ಹೇಳಕತ್ತಾರ? ನಾವೆಲ್ಲರೂ ಒಟ್ಟಾಗಿದ್ದೆವು, ಒಟ್ಟಾಗಿ ಏನಪ್ಪ ಸರ್ಕಾರವನ್ನು ರಚನೆ ಮಾಡಿಕೊಂಡೆವು, ಸರ್ಕಾರ ರಚನೆ ಮಾಡಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೇವೆ. ಯಾವುದೇ ವಿರೋಧ ಪಕ್ಷದ ಕೆಲವೊಂದಿಷ್ಟು ಏನಪ್ಪ ಅಂದರೆ ಕೆಲವೊಂದಿಷ್ಟಕ್ಕೆ ವಿಷಯಗಳಿಗೆ ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತ ಏನಪ್ಪ ಕೈ ಎತ್ತಿ ಹೇಳುವುದರ ಮುಖಾಂತರ, ಈ ಕೈ ಎತ್ತುವುದರ ಮುಖಾಂತರ ವಿರೋಧ ಪಕ್ಷಕ್ಕೆ ಎಚ್ಚರಿಸುವಂಥ ಪ್ರಯತ್ನಗಳನ್ನು ಮಾಡಕತ್ತಾರೆ ನೋಡ್ರಿ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖ್ಯಸ್ಥರೇನದರಲ್ಲ, ಇವರೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ. ಇದರ ಅರ್ಥ ಏನು? ಈ ಚಿತ್ರದ ಅರ್ಥ ಏನು ಕೊಡ್ತೈತಿ ಗೊತ್ತದ? ಇಷ್ಟೇ ನೆನಪಿಟ್ಕೊಂಡು, ಈ ಚಿತ್ರದ ಅರ್ಥ ಏನು ಕೊಡ್ತೈತಿ? ಸಮ್ಮಿಶ್ರ ಸರ್ಕಾರದ ಬಗ್ಗೆ ಕೊಡ್ತೈತಿ. ಈ ಚಿತ್ರದ ಅರ್ಥ ಏನು ಕೊಡ್ತೈತಿ? ಸಮ್ಮಿಶ್ರ ಸರ್ಕಾರ. ಯಾವ ಸರ್ಕಾರ? ಸಮ್ಮಿಶ್ರ ಸರ್ಕಾರ. ಅಂದ್ರೆ ಈ ಕೆಳಗಿನ ಚಿತ್ರ ಏನು ಹೇಳ್ತೈತಪ್ಪ? ಸಮ್ಮಿಶ್ರ ಸರ್ಕಾರ. ಅಂದ್ರೆ ಸಮ್ಮಿಶ್ರ ಸರ್ಕಾರದ ದೋಷಗಳ ಬಗ್ಗೆ ನಾವು ಹೇಳಬೇಕು. ಇದೊಂದು ನೆನಪಿಟ್ಕೊಡ್ರಿ ನೀವು. ಸಮ್ಮಿಶ್ರ ಸರ್ಕಾರದ ದೋಷಗಳನ್ನು ಮತ್ತು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳೇನದವಲ್ಲ, ಎರಡೂ ಏನಪ್ಪ ಹೊಂದಾಣಿಕೆ ಆಗ್ತಾವೆ. ನೀವು ಎಕ್ಸಾಮ್ನೊಳಗೆ ಕೆಲವೊಂದಿಷ್ಟು ಪ್ರತಿಭೆಗಳು ನಿಮಗೆ ಹೇಳ್ತೀನಿ ನಿಮಗೆ. ಸರ, ಸಮ್ಮಿಶ್ರ ಸರ್ಕಾರ ದೋಷಗಳಂದ್ರೆ ಹೆಂಗೆ ಸರ? ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಬೇರೆನೇ ಅಲ್ರಿ ಸರ? ಇಲ್ಲ, ಎರಡೂ ಏನಪ್ಪ ಅಂದ್ರೆ ಒಂದೇ ಹೋಲಿಕೆ ಆಗ್ತಾವೆ. ಸ್ವಲ್ಪ ಇಷ್ಟು ಪದಗಳು ಬೇರೆ ಬೇರೆ ಕೊಟ್ರೆ ಅರ್ಥ ಒಂದೇ ಕೊಡ್ತೈತಿ. ಪದಗಳೇನು ಮಾಡ್ಯಾರ? ಬೇರೆ ಬೇರೆ ಕೊಟ್ಟಾರ, ಅರ್ಥ ಏನು ಮಾಡ್ತೈತಿ? ಒಂದೇ ಕಲ್ಪಿಸ್ಕೊಡ್ತೇವೆ. ಒಂದು ವೇಳೆ ಎಕ್ಸಾಮ್ನಾಗ ಸರ ನಾ ಲಕ್ಷಣಗಳು ಓದಿದ್ರಿ, ದೋಷಗಳು ಬಂದವು ಸರ, ಅದಕ್ಕೆ ಬಿಟ್ಟು ಬಂದ್ರೆ ಸರ, ಲಕ್ಷಣಗಳು ಕೇಳಿದ್ರಪ್ಪ ದೋಷಗಳನ್ನು ನಡಿತೈತಿ. ಒಂದು ವೇಳೆ ದೋಷಗಳನ್ನು ಓದಿನಿ, ಲಕ್ಷಣಗಳು ಬಂದಿಲ್ಲರಿ ಸರ ಅಂತೇಳಿ ದೋಷಗಳು ಮತ್ತು ಲಕ್ಷಣಗಳೇನದಲ್ಲ ಎರಡು ಏನಪ್ಪ ಹೋಲಿಕೆ ಆಗ್ತಾವ. ಎರಡು ಏನಾಗ್ತಾವ? ಹೋಲಿಕೆ ಆಗ್ತಾವ. ಅದಕ್ಕೆ ನಾ ಏನು ಹೇಳಕತ್ತೀನಿ, ಒಟ್ಟು ಎಕ್ಸಾಮ್ನಾಗ ಒಂದು ಪ್ರಶ್ನೆ ಬಿಡಬೇಡ್ರಿ. ನಿಮಗೇನು ತಿಳಿತೈತಲ್ಲ ಅದು ಬರೀ. ಯಾಕೆ? ಲಕ್ ಅನ್ನೋದು ಇರ್ತೈತಿ. ಲಕ್ ಅನ್ನೋದು ನಮಗೆ 5-5 ಬೇಡಪ್ಪ, ನಮಗೆ 5-5 ಬೇಡ. ಕಡೆ 3 ಕೊಟ್ಟರೆ ಏನು ಗಂಟು ಹೋಗ್ತೈತಿ ನಮಗೆ. ಪಾಸ್ ಆಗುವಂಥ ಪ್ರತಿಭೆಗಳಿಗೆ ನಾ ಔಟ್ ಆಫ್ ಔಟ್ ಮಾಡ್ಬೇಕನ್ನುವಂಥ ಪ್ರತಿಭೆಗಳಿಗೆ ಹೇಳಾಕತ್ತಿಲ್ಲ, ಪಾಸ್ ಆಗ್ಬೇಕನ್ನುವಂಥ ಪ್ರತಿಭೆಗಳಿಗೆ ನೀವು ಇದ್ರ ಬಗ್ಗೆ ಲಕ್ಷಣಗಳು ಓದಿನ್ರಿ ಸರ, ದೋಷಗಳು ಬಂದಿಲ್ಲರಿ ಸರ, ಇದು ಲಕ್ಷಣಗಳನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗಿನ್ರಿ, ಎಕ್ಸಾಮ್ನೇ ದೋಷಗಳಿಗೆ ಕೇಳೇನ್ರಿ ಸರ, ನಾ ಏನು ಮಾಡ್ರಿ? ಒಂದಿಷ್ಟು ಮಂದಿ ಸರ ನಾ ಕರೆಕ್ಟಾಗಿ ದೋಷಗಳು ಓದ್ಕೊಂಡು ಹೋಗಿನ್ರಿ, ಲಕ್ಷಣಗಳಿಗೆ ಕೇಳೇನ್ರಿ ಸರ, ಹೆಂಗೆ ಮಾಡಲಿ? ನಿಮ್ಗೆ ಹೇಳಕತ್ತೇನೆ, ಲಕ್ಷಣಗಳು ದೋಷಗಳು ಎರಡೂ ಏನಪ್ಪ ಹೋಲಿಕೆ ಆಗ್ತಾವೆ.
ಅದು ಕೇಳಿದ್ರೆ ಇದು ಬರೀರಿ, ಇದು ಕೇಳಿದ್ರೆ ಅದು ಬರೀರಿ. ಒಟ್ಟು ಏನಪ್ಪ ಬರೀರಿ, ಬಿಡ್ಲಾಕ್ ಹೋಗ್ಬೇಡ್ರಿ, ಖಾಲಿ ಬಿಡಬೇಡ್ರಿ. ಖಾಲಿ ಬಿಟ್ರೆ ಕೆಲಸ ಹೊಂಡಂಗಿಲ್ಲ. ಸುಮ್ಮನೆ ಏನಾದರೂ ಬರೀರಿ. 5 ಕೊಡಲ್ಲ 3 ಕೊಟ್ರೆ ನಮಗೇನು ಗಂಟು ಹೋಗ್ತೈತಿ. ಪೀಟಿಕೆ ಹಾಕಿ ಕೆಲವೊಂದಿಷ್ಟು ಒಂದು 10 ಪಾಯಿಂಟ್ಸ್ ಕೊಟ್ಟು ಠಕ 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 ಬರೆದ್ರೆ ಮುಗೀತು. 3 ಮಾರ್ಕ್ಸ್ ಅಷ್ಟೇ ಅಲ್ಲ, ನಿಮ್ಗೆ 5ಕ್ಕೆ 5 ಕೊಡುವಂಥ ಮಾರ್ಕ್ಸ್ ಚಾನ್ಸಸ್ ಇರ್ತೈತಿ. ಲಕ್ ಅನ್ನೋದು ಇರ್ತೈತಿ. ಕೇಳಿ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಮತ್ತು ಅವುಗಳ ದೋಷಗಳನ್ನು ತಿಳಿಸಿ ಅಂತ. ಈ ಕೆಳಗಿನ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ಸಮ್ಮಿಶ್ರ ಸರ್ಕಾರಕ್ಕೆ ಹೋಲಿಕೆ ಆಗ್ತೈತಿ ಸ್ನೇಹಿತರೆ. ಈ ಕೆಳಗಿನ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಹೋಲಿಕೆಯಾಗುತ್ತದೆ ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರದ ಅವಗುಣಗಳಲ್ಲಿ ಅಥವಾ ದೋಷಗಳಲ್ಲಿ ಮೊದಲನೇ ದೋಷ ಯಾವುದಪ್ಪ ಅಂದರೆ ಒಮ್ಮತದ ನಿರ್ಧಾರಕ್ಕೆ ಬರುವುದು. ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟಕರ, ಆದ್ದರಿಂದ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತದೆ ಸ್ನೇಹಿತರೆ. ಯಾಕೆ ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟ ಯಾಕೆ ಆಗ್ತೈತಿ ನೋಡು. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಮೈತ್ರಿಕೂಟದ ರಾಜಕೀಯ ಪಕ್ಷಗಳೇನಿದಾವಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಮೈತ್ರಿಕೂಟದ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತವೆ ಸ್ನೇಹಿತರೆ. ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತವೆ. ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುವುದರಿಂದ ಅಲ್ಲೇನಪ್ಪ ಅಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷದ ತತ್ವ ಸಿದ್ಧಾಂತ ವಿಭಿನ್ನವಾಗಿರ್ತೈತಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅಂತ ನಾವು ನೋಡ್ಕೊಳ್ತೇವೆ, ಅದು ಎಡಪಂಥೀಯ ತತ್ವ ಸಿದ್ಧಾಂತ ಒಳಗೊಂಡೈತಿ. ಇವತ್ತು BJP ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಾವು ನೋಡ್ಕೊಳ್ತೇವೆ, ಅದು ಏನಪ್ಪ ಅಂದ್ರೆ ಬಲಪಂಥೀಯ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವತ್ತು DMK ಪಾರ್ಟಿ ಏನೈತಲ್ಲ, ಈ DMK ಪಾರ್ಟಿ ಇದು ಏನಪ್ಪ ಅಂದ್ರೆ ಈ DMK ಪಾರ್ಟಿ ಹಿಂದಿ ವಿರೋಧಿ ನೀತಿಯನ್ನು ಒಳಗೊಂಡಿದೆ ಸ್ನೇಹಿತರೆ. ಯಾವ ವಿರೋಧಿ ನೀತಿ ಒಳಗೊಂಡಿದೆ? ಹಿಂದಿ ವಿರೋಧ ನೀತಿಯನ್ನು ಒಳಗೊಂಡಿದೆ. ಇವತ್ತು ಅಕಾಲಿ ದಳ ಆಗಿರಬಹುದು, ಪಂಜಾಬ್ನಲ್ಲಿರ್ತಕ್ಕಂಥ ಅಕಾಲಿ ದಳ ಆಗಿರಬಹುದು ಮತ್ತು ಶಿವಸೇನೆ ಆಗಿರಬಹುದು, ಇವೆಲ್ಲ ಏನಪ್ಪ ಅಂದ್ರೆ ಧಾರ್ಮಿಕ ಹಿತಾಸಕ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಪಾರ್ಟಿಗಳು. ಇವೆಲ್ಲ ಧಾರ್ಮಿಕ ಹಿತಾಸಕ್ತಿಗಳು. ಇವತ್ತು ಪ್ರತಿಯೊಂದು ಪಾರ್ಟಿ ತೆಗೆದುಕೊಂಡು ನೋಡ್ರಿ, ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತವೆ ಸ್ನೇಹಿತರೆ. ಇವತ್ತು ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತೆಗೆದುಕೊಂಡು ನೋಡ್ರಿ, ಅವು ಸಹಿತ ಏನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ತತ್ವ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಚನೆ ಆಗಿರುತ್ತವೆ. ತನ್ನ ರಾಜ್ಯದ ಜಲದ ಆಧಾರದ ಮೇಲೆ ಆಗಿರಬಹುದು, ತನ್ನ ರಾಜ್ಯದ ಭಾಷೆಯ ಆಧಾರದ ಮೇಲೆ ಆಗಿರಬಹುದು, ತನ್ನ ರಾಜ್ಯದ ಹಿತಾಸಕ್ತಿ ಆಧಾರದ ಮೇಲೆ ಆಗಿರಬಹುದು, ತನ್ನ ರಾಜ್ಯದ ಸಂಸ್ಕೃತಿ ಆಧಾರದ ಮೇಲೆ ಆಗಿರಬಹುದು, ಅಥವಾ ಅಲ್ಲಿರ್ತಕ್ಕಂಥ ಪ್ರಾದೇಶಿಕತೆಯ ಅಂಶದ ಆಧಾರದ ಮೇಲೆ ಏನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳು ಸ್ಥಾಪನೆ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ವಿಭಿನ್ನವಾದಂಥ ತತ್ವ ಸಿದ್ಧಾಂತಗಳೇನಿದಾವಲ್ಲ, ಆ ತತ್ವ ಸಿದ್ಧಾಂತಗಳು ಇರುವುದರಿಂದ ಆ ನಾಯಕರಲ್ಲಿ ಒಮ್ಮತ ನಿರ್ಧಾರಕ್ಕೆ ಬರುವುದೇನಪ್ಪ ಅಂದ್ರೆ ಕಷ್ಟಕರವಾಗಿದೆ ಸ್ನೇಹಿತರೆ. ಈಗ ನಮ್ಮ ಜಾತ್ಯತೀತ ಜನತಾದಳ ಅಂತ ಹೇಳ್ತಾರೆ, ಇದೊಂದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಾರೆ. ಇದೊಂದು ಏನಪ್ಪ ಅಂದ್ರೆ ಸೆಕ್ಯುಲರ್ ಪಾರ್ಟಿ ಅಂದರೆ ಜಾತ್ಯತೀತ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಪಾರ್ಟಿ ಅಂತ ಹೇಳ್ತಾರೆ. ಆದರೆ ಆ ಪಕ್ಷ ಏನಪ್ಪ ಅಂದ್ರೆ BJP ಜೊತೆ ಒಂದು ಬಲಪಂಥೀಯ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷದ ಜೊತೆ ಏನಪ್ಪ ಅಂದ್ರೆ ಸಮ್ಮಿಶ್ರ ಮಾಡ್ಕೊಂಡೈತಿ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆ ಜಾತ್ಯತೀತ ತತ್ವ ಸಿದ್ಧಾಂತಗಳಿಗೆ ಏನಾದರೂ ಧಕ್ಕೆ ಮಾಡುವಂಥ ವಿಚಾರಗಳಿದ್ದರೆ ಅಥವಾ ನಿರ್ಣಯಗಳಿದ್ದರೆ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಒಮ್ಮತ ನಿರ್ಧಾರಕ್ಕೆ ಬರುವುದು ಕಷ್ಟಕರವಾಗುತ್ತದೆ ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರ ಏನೈತಲ್ಲ, ಈ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಮೈತ್ರಿಕೂಟದ ಪಕ್ಷಗಳೇನಿದಾವಲ್ಲ, ರಾಜಕೀಯ ಪಕ್ಷಗಳು, ಪ್ರತಿಯೊಂದು ರಾಜಕೀಯ ಪಕ್ಷಗಳು ವಿಭಿನ್ನವಾದಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುವುದರಿಂದ ಅಲ್ಲಿ ನಾಯಕರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಂದ್ರೆ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮೂಡ್ತವ. ಭಿನ್ನಾಭಿಪ್ರಾಯಗಳು ಇರುವುದರಿಂದ ಏನಪ್ಪ ಅಂದ್ರೆ ಅಲ್ಲಿ ಒಮ್ಮತ ನಿರ್ಧಾರಕ್ಕೆ ಬರುವುದು ಕಷ್ಟಕರವಾಗ್ತೈತಿ. ಅಲ್ಲಿ ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರುವುದು ಕಷ್ಟಕರ ಆಯ್ತಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆ ಕಾರಣವಾಗುತ್ತದೆ ಸ್ನೇಹಿತರೆ.
5 ವರ್ಷ ಇರಬೇಕಾಗಿರ್ತಕ್ಕಂಥ ಸರ್ಕಾರ 2 ವರ್ಷದೊಳಗೆ ಬಿದ್ದು ಹೋಗ್ಬೋದು, ಅಥವಾ 1 ವರ್ಷದೊಳಗಾದರೂ ಬಿದ್ದು ಹೋಗ್ಬೋದು, ಅಥವಾ 3 ವರ್ಷದೊಳಗಾದರೂ ಬಿದ್ದು ಹೋಗ್ಬೋದು, ಅಥವಾ 1-2 ತಿಂಗಳೊಳಗಾದರೂ ಬಿದ್ದು ಹೋಗ್ಬೋದು. ಅವರಲ್ಲಿ ಒಮ್ಮತದ ನಿರ್ಧಾರ ಬರಲಿಲ್ಲಪ್ಪ ಅಂದ್ರೆ ಅಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 2ನೇ ಅಂಶ ನೋಡುವುದಾದರೆ, ಸರ್ಕಾರದ ಮುಖ್ಯಸ್ಥರು ಅಂದ್ರೆ ಪ್ರಧಾನಮಂತ್ರಿಯವರು, ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ ಸಚಿವ ಸಂಪುಟ ಸಭೆಯಲ್ಲಿ ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಮುಕ್ತವಾಗಿ ವರ್ತಿಸುವುದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಇವತ್ತು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನಾದರೂ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ, ಅಥವಾ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದಾರೆ, ಅಥವಾ ಹೊಸ ಶಾಸನಗಳನ್ನು ಸಿದ್ಧಪಡಿಸುತ್ತಿದ್ದಾರೆ, ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ನೀತಿಗಳನ್ನು ರೂಪಿಸುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮುಕ್ತವಾಗಿ ವರ್ತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಜೊತೆ ಚರ್ಚೆ ಮಾಡಬೇಕು, ತಾವೇ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ರಾಜಕೀಯ ಇವತ್ತು ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಪ್ರತಿಯೊಂದು ರಾಜಕೀಯ ಪಕ್ಷಗಳ ಜೊತೆ ಏನು ಮಾಡಬೇಕು, ಚರ್ಚೆ ಮಾಡಬೇಕು ಸ್ನೇಹಿತರೆ. ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ತೀರ್ಮಾನಗಳು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇವತ್ತು BJP ಪಾರ್ಟಿ ನಾಯಕರು. ಇವರು ಈ BJP ಪಾರ್ಟಿಗೆ ಯಾವ್ಯಾವ ಬೆಂಬಲ ಕೊಟ್ಟವ, JDU ಮತ್ತು TDP ಬೆಂಬಲ ಕೊಟ್ಟಾರಂತ ನಾ ಮೊದಲಿನಿಂದ ಹೇಳ್ಕೊತ ಬರ್ಲಾಕತ್ತೀನಿ, ಈಗಲೂ ಹೇಳಾಕತ್ತೀನಿ, ಕೇಳ್ರಿ. ಇಲ್ಲೇನಪ್ಪ ಅಂದ್ರೆ ಈ ಎರಡೂ ಪಕ್ಷಗಳ ಜೊತೆ ಚರ್ಚೆ ಮಾಡಬೇಕು. ಇನ್ನು NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಇನ್ನಿತರ ಸಣ್ಣ ಪುಟ್ಟ ಪಾರ್ಟಿಗಳೇನದವಲ್ಲ, ಈ ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆ ಏನಪ್ಪ ಚರ್ಚೆ ಮಾಡಬೇಕು. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಒಬ್ಬರೇನಪ್ಪ ಅಂದ್ರೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಮತದಾರರಿಗೆ ನಿಗದಿತ ಯೋಜನೆಗಳನ್ನು ಜಾರಿಗೆಗೊಳಿಸುವ ಭರವಸೆಯನ್ನು ನೀಡಿರುತ್ತಾರೆ. ಮತದಾರರಿಗೆ ನಿಗದಿತ ಯೋಜನೆ, ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳ ಮೂಲಕ ಚುನಾವಣೆಗಳನ್ನು ಎದುರಿಸುತ್ತವೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ತೆಗೆದುಕೊಂಡು ನೋಡ್ರಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ನೋಡ್ರಿ, ತನ್ನದೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳ ಮೂಲಕ ಚುನಾವಣೆಗಳನ್ನು ಎದುರಿಸಲಾಗುತ್ತದೆ. ಇನ್ನು BJP ಪಾರ್ಟಿ ತೆಗೆದುಕೊಂಡು ನೋಡ್ರಿ, ಅದು ಸಹಿತ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳ ಮೂಲಕ ಚುನಾವಣೆ ಎದುರಿಸುತ್ತವೆ. ಇನ್ನು ಅಷ್ಟೇ ಅಲ್ಲದೆ AIP ಪಾರ್ಟಿ ಆಗಿರ್ಬೋದು ಸ್ನೇಹಿತರೆ, ಇನ್ನು TDP ಪಾರ್ಟಿ ಆಗಿರ್ಬೋದು ಸ್ನೇಹಿತರೆ, ಇನ್ನು DMK ಪಾರ್ಟಿ ಆಗಿರ್ಬೋದು ಸ್ನೇಹಿತರೆ, ಅಷ್ಟೇ ಅಲ್ಲದೆ JDU ಪಾರ್ಟಿ ಆಗಿರಬಹುದು, ಅಥವಾ ಅಕಾಲಿ ದಳ ಆಗಿರಬಹುದು, ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಗಿರಬಹುದು, ಇನ್ನಿತರೆ JDS ಪಾರ್ಟಿ ಆಗಿರಬಹುದು, ಇನ್ನಿತರ ಪಾರ್ಟಿಗಳೇನಿದಾವಲ್ಲ, ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಮತದಾರರನ್ನು ಒಳಗೊಂಡಿರ್ತೈತಿ. ಆ ಮತದಾರರ ಹಿತಾಸಕ್ತಿಗೆ ಅನುಗುಣವಾಗಿ ಏನು ಮಾಡಿರ್ತಾರೆ, ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿ ಆ ಪ್ರಣಾಳಿಕೆಗಳನ್ನು ನಾಗರಿಕರ ಮುಂದೆ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಮುಂದೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲಪ್ಪ ಅಂದ್ರೆ ಆ ಎಲ್ಲ ಪ್ರಣಾಳಿಕೆಗಳನ್ನು ಬದಿಗೊತ್ತಿ ಆ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಮೈತ್ರಿಕೂಟದ ರಾಜಕೀಯ ಪಕ್ಷಗಳೇನಿದಾವಲ್ಲ, ಆ ರಾಜಕೀಯ ಪಕ್ಷಗಳೇನು ಮಾಡ್ತಾರಪ್ಪ ಅಂದರೆ ಮತದಾರರಿಗೆ ಕೆಲವೊಂದಿಷ್ಟು ನಿಗದಿತ ಯೋಜನೆಗಳನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ. ಇವತ್ತು ಎಲ್ಲ ಪಾರ್ಟಿದ ಪ್ರಣಾಳಿಕೆಗಳನ್ನು ತೆಗೆದುಕೊಂಡು ನೋಡಿದ್ರೆ ಅವ್ರ ವಿಚಾರಗಳನ್ನೇ ಬೇರೆ, ಪ್ರಣಾಳಿಕೆಗಳನ್ನೇ ಬೇರೆ ಇರ್ತಾವೆ. ಅಲ್ಲಿ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಆ ಮತದಾರರಿಗೆ ಮುಟ್ಟಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಮಂತ್ರಿಮಂಡಲವು ಸಾಮೂಹಿಕವಾಗಿ ಜವಾಬ್ದಾರಿ ಹೊಂದಿರುವುದಿಲ್ಲ ಸ್ನೇಹಿತರೆ. ಮಂತ್ರಿಮಂಡಲ ಏನೈತಲ್ಲ, ಈ ಮಂತ್ರಿಮಂಡಲ ಸಾಮೂಹಿಕವಾಗಿ ಜವಾಬ್ದಾರಿ ಹೊಂದಿರುವುದಿಲ್ಲ ಸ್ನೇಹಿತರೆ. ಇವತ್ತು ಯಾವುದಾದ್ರೂ ಒಬ್ಬ ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದರೆ ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿ ಏನಪ್ಪ ಅಂದ್ರೆ ಅದರ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು. ಅದರ ಹೊಣೆಯನ್ನು ಹೊತ್ಕೊಂಡೇನಪ್ಪ ಅಂದ್ರೆ ರಾಜೀನಾಮೆ ಕೊಡಬೇಕು ಸ್ನೇಹಿತರೆ. ಇಲ್ಲಿ ಸಾಮೂಹಿಕವಾಗಿ ಒಬ್ಬರೇ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡೋಂಗಿಲ್ಲ. ಅಥವಾ ಆ ಸರ್ಕಾರದೊಳಗೆ ಏನಾದರೂ ತಪ್ಪುಗಳನ್ನು ಆದಂಥ ಸಂದರ್ಭದಲ್ಲಿ, ಆ ಸರ್ಕಾರದಲ್ಲಿ ಏನಾದರೂ ಭ್ರಷ್ಟಾಚಾರಗಳನ್ನು ನಡೆದಂಥ ಸಂದರ್ಭಗಳಲ್ಲಿ, ಆ ಸರ್ಕಾರದಲ್ಲಿ ಏನಾದರೂ ಅವ್ಯವಹಾರಗಳನ್ನು ನಡೆದಂಥ ಸಂದರ್ಭಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂಥ ರಾಜಕೀಯ ನಾಯಕರೇನಪ್ಪ ಅಂದ್ರೆ ಹೊಣೆ ಹೊತ್ಕೊಂಡು ಏನು ಮಾಡಬೇಕು, ಅವರು ರಾಜೀನಾಮೆ ಕೊಡಬೇಕು. ಇಲ್ಲಿ ಸಾಮೂಹಿಕವಾಗಿ ಜವಾಬ್ದಾರಿ ಹೊಂದಿರುವುದಿಲ್ಲ.
ಇಲ್ಲ ಈಗ ನರೇಂದ್ರ ಮೋದಿ ನೇತೃತ್ವದ ಕೆಲವೊಂದಿಷ್ಟು ಮಂತ್ರಿಗಳದಾರ. ಇವತ್ತು ಕುಮಾರಸ್ವಾಮಿ ಅವರು ಸಹಿತ ಮಂತ್ರಿ ಅದಾರ. ಕುಮಾರಸ್ವಾಮಿ ಅವರು ಏನಾದರೂ ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ಏನಾದರೂ ಭ್ರಷ್ಟಾಚಾರಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೊಣೆ ಹೊತ್ಕೊಂಡು ಏನು ಮಾಡಬೇಕು, ರಾಜೀನಾಮೆ ಕೊಡಬೇಕು, ಅಧಿಕಾರದಿಂದ ಕೆಳಗಿಳಿಬೇಕು. ಅಲ್ಲಿ ಉಳಿದ ಇನ್ನಿರ್ತಾರೆ ಮಂತ್ರಿಗಳೇನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡೋಂಗಿಲ್ಲ. ಇಲ್ಲಿ ಒಬ್ಬರೇನಪ್ಪ ಅಂದ್ರೆ ಹೊಣೆ ಹೊತ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ರಾಜೀನಾಮೆ ಕೊಡಬೇಕಾಗುತ್ತದೆ ಸ್ನೇಹಿತರೆ. ಈ ಮಂತ್ರಿಮಂಡಲ ಏನೈತಲ್ಲ ಸಾಮೂಹಿಕವಾಗಿ ಏನಪ್ಪ ಅಂದ್ರೆ ಜವಾಬ್ದಾರಿ ಹೊಂದಿರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ಆಡಳಿತಾತ್ಮಕ ಗೌಪ್ಯತೆ ನಿರ್ವಹಣೆ ಸಾಧ್ಯವಿಲ್ಲ ಸ್ನೇಹಿತರೆ. ಇದು ಮೇನ್ ಪಾಯಿಂಟ್. ಇದು ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೌಪ್ಯವಾಗಿ ಇಡಂಗಿಲ್ಲ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ್ರೆ, ಯಾಕೆ ಪ್ರಸ್ತುತ ನಮ್ಮ ಕೇಂದ್ರದೊಳಗೆ ಸಮ್ಮಿಶ್ರ ಸರ್ಕಾರ, ಒಂದೇ ಪಕ್ಷ ಸರ್ಕಾರ ಅಸ್ತಿತ್ವದಲ್ಲಿಲ್ಲ ಸ್ನೇಹಿತರೆ. ಇದು ಗಮನದಲ್ಲಿ ಇಟ್ಕೊಳ್ರಿ. ನಮ್ಮ ಮಾತಿಗೆ ಯಾಕೆ ನರೇಂದ್ರ ಮೋದಿ ಅನ್ನುವಂಥ ಪದ ಬಳಕೆ ಮಾಡಕತ್ತೀನಪ್ಪ ಅಂದ್ರೆ, ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಏನೈತಲ್ಲ ಇದು ಸಮ್ಮಿಶ್ರ ಸರ್ಕಾರ ಅಲ್ಲ ಸ್ನೇಹಿತರೆ. ಇದೇನಪ್ಪ ಅಂದರೆ ಏಕಪಕ್ಷ ಸರ್ಕಾರ ಅಲ್ಲ, ಇದು ಸಮ್ಮಿಶ್ರ ಸರ್ಕಾರ ಐತಿ. ಇದು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಏನೈತಲ್ಲ ಇದು ಸಮ್ಮಿಶ್ರ ಸರ್ಕಾರ. ನಮಗೆ ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟೈತೆ? 543. ಸರ್ಕಾರ ರಚನೆ ಮಾಡಬೇಕಾದ್ರೆ ಒಂದು ಪಕ್ಷ ಎಷ್ಟು ಸ್ಥಾನ ಲಭಿಸ್ಕೊಳ್ಬೇಕು? 272 ಸ್ಥಾನ ಲಭಿಸ್ಕೊಳ್ಬೇಕು. ಆದರೆ ಯಾವುದೇ ಪಕ್ಷಕ್ಕೆ ನಾಗರಿಕರೇನಪ್ಪ ಸ್ಪಷ್ಟವಾದಂಥ ಬಹುಮತ ಕೊಟ್ಟಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಇಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರದ ಮುಖ್ಯಸ್ಥರದಾರ. ನರೇಂದ್ರ ಮೋದಿ ಅವರು ಏನಾದರೂ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಮೈತ್ರಿಕೂಟದ ರಾಜಕೀಯ ಪಕ್ಷಗಳೇನಿದಾವಲ್ಲ ಆ ರಾಜಕೀಯ ಪಕ್ಷಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಇಲ್ಲ ನಾ ಸರ್ಕಾರದ ಮುಖ್ಯಸ್ಥ ಇದ್ದೀನಿ, ನಾ ಯಾವ ರೀತಿ ತೀರ್ಮಾನ ತೆಗೆದುಕೊಂಡು ಹೋಗ್ತೀನಿ, ಎಲ್ಲ ರಾಜಕೀಯ ಪಕ್ಷಗಳು ಆ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಂಗಿಲ್ಲ. ಇಲ್ಲಿ ನರೇಂದ್ರ ಮೋದಿಯವರು ಅಂದ್ರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ, ಒಂದು ಹೊಸ ಕಾಯ್ದೆಗಳನ್ನು ಸಿದ್ಧಪಡಿಸಬೇಕಾದ್ರೆ, ಯಾವುದಾದ್ರೂ ಒಂದು ಕಾನೂನುಗಳನ್ನು ಜಾರಿಗೆ ತರಬೇಕಾದ್ರೆ, ಯಾವುದಾದ್ರೂ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ರಾಷ್ಟ್ರೀಯ ನೀತಿಗಳನ್ನು ಕೈಗೊಳ್ಳಬೇಕಾದ್ರೆ ಅಲ್ಲಿ ನರೇಂದ್ರ ಮೋದಿಯವರು ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಒಟ್ಟ ಗೌಪ್ಯವಾಗಿ ಇಡಂಗಿಲ್ಲ. ನರೇಂದ್ರ ಮೋದಿ ಏನೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಪ್ಪ ಅವ್ರ ಜೊತೆ ಚರ್ಚೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಸರ್ಕಾರ ಮರುದಿನನೇನಾಗ್ಬಿಡ್ತೈತಿ, ಬಿದ್ದು ಬಿಡ್ತೈತಿ. ಕೊಟ್ಟಿರ್ತಕ್ಕಂಥ ಬೆಂಬಲ ಏನು ಮಾಡಿಬಿಡ್ತೈತಿ, ಹಿಂದೆ ತೆಗೆದುಕೊಂಡು ಬಿಡ್ತೈತಿ. ಕೊಟ್ಟಿರ್ತಕ್ಕಂಥ ಬೆಂಬಲ ಹಿಂದೆ ತೆಗೆದುಕೊಂಡು ಬಿಟ್ರೆ ಸರ್ಕಾರ ಏನು ಮಾಡಿಬಿಡ್ತೈತಿ, ಬಿದ್ದು ಬಿಡ್ತೈತಿ. ಅದಕ್ಕಾಗಿ ಇವತ್ತ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತಾತ್ಮಕ ಗೌಪ್ಯತೆ ಏನೈತಿಲ್ಲ ಇದಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್, ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನ ಕೊಡುತ್ತಾರೆ ಸ್ನೇಹಿತರೆ. ವಿಚಾರ ಮಾಡಿಕೊಡ್ರಿ. ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾರೆ ಸ್ನೇಹಿತರೆ. ಯಾಕೆ ಪ್ರಾದೇಶಿಕ ಹಿತಾಸಕ್ತಿಗಳು ಯಾಕೆ ಹೆಚ್ಚಿನ ಗಮನ ಕೊಡ್ತಾರೆ? ರಾಷ್ಟ್ರೀಯ ಇವತ್ತು ಏಕಪಕ್ಷ ರಾಷ್ಟ್ರದೊಳಗೆ ಒಂದೇ ಪಕ್ಷ ಇದ್ಕೊಂಡು ಸರ್ಕಾರ ರಚನೆ ಮಾಡಿತ್ತಪ್ಪ ಅಂದ್ರೆ ಅವ್ರು ರಾಷ್ಟ್ರೀಯ ಹಿತಾಸಕ್ತಿಗಳು ಹೆಚ್ಚಿನ ಗಮನ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಯಾಕೆ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡಲಾಗುತ್ತದೆ, ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಲಾಗುತ್ತದೆ ಅಂತ ನೋಡುವುದಾದರೆ, ಇವತ್ತು ರಾಷ್ಟ್ರೀಯ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಇರಲಿಲ್ಲಪ್ಪ ಅಂದ್ರೆ ಆ ಸಂದರ್ಭದೊಳಗೆ ರಾಷ್ಟ್ರೀಯ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಾದ್ರೆ ಆ ಸಂದರ್ಭದೊಳಗೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಯಾರ ಬೆಂಬಲವನ್ನು ಪಡೆದುಕೊಂಡು? ಪ್ರಾದೇಶಿಕ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿಕೊಂಡಿರ್ತಾನೆ. ಇವತ್ತು ಪ್ರಾದೇಶಿಕ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡ್ಯಾರಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಬೇಡಿಕೆಗಳು ಏನದವಲ್ಲ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಲ್ಲಿ, ಈಡೇರಿಸಿಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಕೊಟ್ಟಿರ್ತಕ್ಕಂಥ ಬೆಂಬಲ ಏನೈತಲ್ಲ ಹಿಂದೆ ತೆಗೆದುಕೊಂಡು ಬಿಡ್ತಾರೆ. ಪ್ರಾದೇಶಿಕ ಪಕ್ಷಗಳು ಆ ರಾಜ್ಯಕ್ಕೆ ಒಂದು 5,000 ಕೋಟಿ ಕೊಡಬೇಕಂತ ಹೇಳಿದ್ರೆ ಕೊಡಲೇಬೇಕು.
ಆ ರಾಜ್ಯಕ್ಕೆ ಒಂದು ಹೊಸ ಯೋಜನೆ ರೂಪಿಸ್ಕೊಡ್ಬೇಕಂದ್ರೆ ಕೊಡಲೇಬೇಕು. ನನಗಿಷ್ಟು ಕೋಟಿ ಅನುದಾನ ಬೇಕಂದ್ರೆ ಕೊಡಲೇಬೇಕು ಅವಳಿಗೆ. ಇಲ್ಲೇನಪ್ಪ ಅಂದ್ರೆ ಪ್ರಾದೇಶಿಕ ಹಿತಾಸಕ್ತಿ. ಯಾಕಂದ್ರೆ ಆ ಪ್ರಾದೇಶಿಕ ಪಕ್ಷಗಳಿಗೆ ನಾವು ಹೆಚ್ಚಿನ ಅವರಿಗೆ ಅನುದಾನ ಕೊಡಲಿಲ್ಲ, ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಲಿಲ್ಲಪ್ಪ ಅಂದ್ರೆ ಅವ್ರೇನು ಬೆಂಬಲ ಕೊಟ್ಟಾರಲ್ಲ ಆ ಬೆಂಬಲ ಏನು ಮಾಡಿಬಿಡ್ತಾರೆ, ಹಿಂತೆಗೆದುಕೊಂಡು ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ರಾಷ್ಟ್ರೀಯ ಪಕ್ಷಗಳೇನದವಲ್ಲ ಆ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನಿದಾರಲ್ಲ ಅವರು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನ ಕೊಡುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರ ಪೂರ್ಣ ಅವಧಿ ಪೂರೈಸದೆ ದುಬಾರಿ ವೆಚ್ಚಕ್ಕೆ ಕಾರಣವಾಗುತ್ತದೆ ಸ್ನೇಹಿತರು. ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಪೂರ್ಣ ಅವಧಿ ಪೂರೈಸದೆ ದುಬಾರಿ ವೆಚ್ಚಕ್ಕೆ ಕಾರಣವಾಗ್ತೈತಿ. ಈಗ ಉದಾಹರಣೆಗೆ 2024 ನರೇಂದ್ರ ಮೋದಿ ಅವರು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು. 2024 ನರೇಂದ್ರ ಮೋದಿ ಅವರು ಸರ್ಕಾರ ರಚನೆ ಮಾಡ್ಕೊಂಡಾರಪ್ಪ ಅಂದ್ರೆ 2029 ತನಕ ಅವ್ರು ಅಧಿಕಾರನಾಗಿರಬೇಕು. ಅಂದ್ರೆ 5 ವರ್ಷಗಳ ಕಾಲ ಏನು ಮಾಡಬೇಕು, ಅವರು ಅಧಿಕಾರನಾಗಿರಲೇಬೇಕು. ಅಧಿಕಾರನಾಗಿದ್ರಪ್ಪ ಅಂದ್ರೆ ಯಾವುದೇ ರೀತಿ ಚುನಾವಣೆ ಇನ್ನೊಂದು ಚುನಾವಣೆಗೆ ಅವಕಾಶ ಮಾಡಿಕೊಡಂಗಿಲ್ಲ. ಇಲ್ಲಿ ಒಂದು ವೇಳೆ 2024 ಸರ್ಕಾರ ರಚನೆ ಮಾಡ್ಕೊಂಡು 2025 ಮತ್ತು ಸರ್ಕಾರ ಬಿತ್ತಂತ ತಿಳ್ಕೊಂಡ್ಬಿಡು, ಅಥವಾ 2026 ಅಂದ್ರೆ 2029 ಒಳಗಡೆ ಇಲ್ಲಿ ಸರ್ಕಾರ ಬಿದ್ದು ಹೋಯ್ತು ಅಂತ ತಿಳ್ಕೊಂಡ್ಬಿಡು, ಅಲ್ಲಿ ಇನ್ನೊಮ್ಮೆ ಚುನಾವಣೆ ಮಾಡಬೇಕಾಗ್ತೈತಿ. ಇವತ್ತು ಲೋಕಸಭಾ ಚುನಾವಣೆ ಮಾಡಬೇಕಪ್ಪ ಅಂದ್ರೆ ಒಂದು ಕ್ಷೇತ್ರಕ್ಕೆ ಸರ್ಕಾರದ ರೂಲ್ಸ್ ಪ್ರಕಾರ ನಮ್ಮ 1951 ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ನಾವು ನೋಡುವುದಾದರೆ ಒಂದು ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡಬೇಕು ನಾವು? ಮಿನಿಮಮ್ ಏನಿಲ್ಲಪ್ಪ ಅಂದ್ರೆ ಸಣ್ಣ ಕ್ಷೇತ್ರಗಳಿದು ಅಂದ್ರೆ ಒಂದು 75 ಲಕ್ಷ ರೂಪಾಯಿ, ದೊಡ್ಡ ಕ್ಷೇತ್ರಗಳಿದ್ವಪ್ಪ ಅಂದ್ರೆ 90 ಲಕ್ಷ ರೂಪಾಯಿ ಈ ರೀತಿ ಖರ್ಚು ಮಾಡ್ಬೇಕಂತ ರೂಲ್ಸ್ ಐತಿ. ಇಲ್ಲೇನಪ್ಪ ಅಂದ್ರೆ ನಾವು 2024 ಸರ್ಕಾರ ರಚನೆ ಮಾಡೈತಂದ್ರೆ 2025 ತನಕ ಇತ್ತಂದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಒಂದು ವೇಳೆ 2024 ಸರ್ಕಾರ ರಚನೆ ಮಾಡಿ 2025 ಸರ್ಕಾರ ಬಿದ್ದು ಹೋಯ್ತಪ್ಪ ಅಂದ್ರೆ ಇನ್ನೊಮ್ಮೆ ಚುನಾವಣೆ ಮಾಡಬೇಕಾಗ್ತೈತಿ. ಇನ್ನೊಮ್ಮೆ ಚುನಾವಣೆ ಮಾಡಬೇಕಪ್ಪ ಅಂದ್ರೆ ಈಗ 543 ಕ್ಷೇತ್ರಗಳದಾವ ಸ್ನೇಹಿತರೆ. ಎಷ್ಟು ಕ್ಷೇತ್ರಗಳು? ಒಂದೊಂದು ಕ್ಷೇತ್ರಕ್ಕೆ 1 ಕೋಟಿ ಅಂತ ಲೆಕ್ಕ ಮಾಡ್ರಿ. ಒಂದೊಂದು ಕ್ಷೇತ್ರಕ್ಕೆ 1 ಕೋಟಿ ಅಂತ ಲೆಕ್ಕ ಮಾಡ್ರಿ. ಎಷ್ಟು ತಾಲೂಕಿಲ್ಲ ದುಡ್ಡ, ಇಷ್ಟು ಕೋಟಿ ಹಣ ಖರ್ಚು ಮಾಡಬೇಕಾಗ್ತೈತಿ. ಈ ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಪೂರ್ಣ ಅವಧಿ ಪೂರೈಸದೆ ದುಬಾರಿ ವೆಚ್ಚಕ್ಕೆ ಕಾರಣವಾಗ್ತೈತಿ. ಈಗ ಉದಾಹರಣೆಗೆ 2018 ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ ವಿಧಾನಸಭಾ ಚುನಾವಣೆ ಆಯಿತು ಸ್ನೇಹಿತರೆ. ಯಾವ ಚುನಾವಣೆ? ವಿಧಾನಸಭಾ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಬರದೇ ಇರುವಂಥ ಸಂದರ್ಭದಲ್ಲಿ INC ಮತ್ತು JDS ಪಾರ್ಟಿ ಏನದವಲ್ಲ ಈ ಎರಡೂ ಪಾರ್ಟಿಗಳೇನಪ್ಪ ಒಂದುಗೂಡಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ ಸ್ನೇಹಿತರೆ. ಯಾವ ಸರ್ಕಾರ ರಚನೆ ಮಾಡಿದ್ರು? ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ 2018 ಹಿಡ್ಕೊಂಡು 2019 ತನಕ ಸರ್ಕಾರ ನಿರ್ವಹಣೆ ಮಾಡಿದ್ರು. ಅವಾಗ ಕೆಲವೊಂದಿಷ್ಟು ಕಾಂಗ್ರೆಸ್ಸಿನ ಶಾಸಕರು JDSನ ಶಾಸಕರು ಏನು ಮಾಡಿದ್ರಪ್ಪ ಅಂದ್ರೆ ಅವರು BJP ಪಕ್ಷಕ್ಕೆ ಸೇರ್ಪಡೆ ಆದರು. ಯಾವ ಪಕ್ಷಕ್ಕೆ? BJP. ಸುಮಾರು 17 ಜನ ಏನದಾರಲ್ಲ 17 ಜನ ಎಲ್ಲಿಗೆ ಹೋದರು? BJP ಪಕ್ಷಕ್ಕೆ ಸೇರ್ಪಡೆ ಆದರು. ಅಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಿ ಸದಸ್ಯತ್ವ ಸ್ಥಾನ ಅನರ್ಹಗೊಳಿಸಿದ್ರು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದರು. ಇಲ್ಲ ನೀವೇನಪ್ಪ ಅಂದ್ರೆ ಚುನಾವಣೆ ಒಳಗೆ ಏನಾದರೂ ನೀವು ಸರ್ಕಾರದಲ್ಲಿ ಸ್ಥಾನಮಾನ ಹೊಂದಬೇಕಾದ್ರೆ ನೀವು ಚುನಾವಣೆ ಒಳಗೆ ಗೆದ್ದು ಬಂದಾಗ ಮಾತ್ರ ಸ್ಥಾನಮಾನ ಹೊಂದಕ್ಕೆ ಅವಕಾಶ ಐತೆ ಅಂತ ಹೇಳಿ ಅವಾಗ ಆ ಸುಪ್ರೀಂ ಕೋರ್ಟಿನ ಅನ್ವಯವಾಗಿ 2019 ಏನಪ್ಪ ಅಂದ್ರೆ 17 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತು ಸ್ನೇಹಿತರೆ. ಎಷ್ಟು ಕ್ಷೇತ್ರಗಳಿಗೆ? 17 ಕ್ಷೇತ್ರಗಳು ಉಪಚುನಾವಣೆ ನಡೀತು. ಈಗ 17 ಕ್ಷೇತ್ರಗಳಿಗೆ ಉಪಚುನಾವಣೆ ಅಂದ್ರೆ ಹೆಂಗಪ್ಪ ಅಂದ್ರೆ ದುಡ್ಡಿನ ಸುರಿಮಳೆನೇ ಇರ್ತೈತೆ ಆ ಸಂದರ್ಭ. ಅದರೊಳಗೆ ಆಡಳಿತಾರೂಢ ಪಕ್ಷ ಏನೈತಲ್ಲ ಹೆಂಗೆ ಸುರಿತೈತಪ್ಪ ಅಂದ್ರೆ ಒಂದು ಹೋಟಿಗೆ ಎಷ್ಟು? 2,000 3,000 4,000 5,000 ಎಷ್ಟು ಬೇಕು ಅಷ್ಟು ಈ ರೀತಿ ಇರ್ತೈತೆ ಉಪಚುನಾವಣೆ ಅಂದ್ರೆ. ಸಾರ್ವತ್ರಿಕ ಚುನಾವಣೆ ಒಳಗೆ ಭಾಳ ಆದ್ರೆ ಒಂದು ಹೋಟಿಗೆ ಎಷ್ಟು ಕೊಟ್ಟಿದ್ರು? 500 ಕೊಟ್ಟಿದ್ರು, ಭಾಳ ಆದ್ರೆ 1,000 ಕೊಟ್ಟಿದ್ರು. ಆದ್ರೆ ಉಪಚುನಾವಣೆ ಒಳಗೆ ಹೆಂಗಪ್ಪ ಅಂದ್ರೆ ಒಂದು ಕ್ಷೇತ್ರದ ಚುನಾವಣೆ ಮಾಡ್ಬೇಕಾ ಮಿನಿಮಮ್ ಏನು ಬೇಕಾಗಿಲ್ಲ ಅಂದ್ರೆ ಒಂದು 20 ಕೋಟಿದಿಂದ ಒಂದು 30 ಕೋಟಿ ರೂಪಾಯಿ ದುಡ್ಡು ಬೇಕು.
20 ಕೋಟಿದಿಂದ 30 ಕೋಟಿ ರೂಪಾಯಿ ದುಡ್ಡು ಬೇಕು ಸ್ನೇಹಿತರೆ. ವಿಚಾರ ಮಾಡಿಕೊಡ್ರಿ ನೀವು. ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರೈಕೆ ಮಾಡಲಿಲ್ಲ, ಇಷ್ಟೆಲ್ಲ ಹಕೀಕತೆ ಆಗ್ತೈತಿ. ಇಷ್ಟೆಲ್ಲ ಹಕೀಕತೆ ಅಂದರೆ ಈ ಸಮ್ಮಿಶ್ರ ಸರ್ಕಾರ ಪೂರ್ಣ ಅವಧಿ ಪೂರೈಸಲಿಲ್ಲಪ್ಪ ಅಂದರೆ ಇದು ಯಾವುದಕ್ಕೆ ಕಾರಣವಾಗ್ತೈತಪ್ಪ ಅಂದರೆ ದುಬಾರಿ ವೆಚ್ಚಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ. ಯಾವ ವೆಚ್ಚಕ್ಕೆ ಕಾರಣವಾಗ್ತೈತಿ? ದುಬಾರಿ ವೆಚ್ಚಕ್ಕೆ ಕಾರಣವಾಗ್ತೈತಿ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆಯಿಂದ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಇಲ್ಲದಂತಾಗುತ್ತದೆ ಸ್ನೇಹಿತರೆ. ಯಾವ ಸರ್ಕಾರದಲ್ಲಿ? ಈ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಇಲ್ಲದಂತಾಗುತ್ತದೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಯಾಕೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಯಾಕೆ ಬೆಲೆ ಇಲ್ಲದಂತಾಗುತ್ತದೆ ನೋಡುವುದಾದರೆ, ಚುನಾವಣೆಯ ಪೂರ್ವದಲ್ಲಿ, ಚುನಾವಣಾ ಪೂರ್ವದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತೆಗೆದುಕೊಂಡು ನೋಡ್ರಿ. ಇವತ್ತು ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ನೋಡ್ರಿ, BJP ಪಾರ್ಟಿ ತೆಗೆದುಕೊಂಡು ನೋಡ್ರಿ, JDS ಪಾರ್ಟಿ ತೆಗೆದುಕೊಂಡು ನೋಡ್ರಿ, ಪ್ರತಿಯೊಂದು ಪಾರ್ಟಿ ತೆಗೆದುಕೊಂಡು ನೋಡ್ರಿ, ತನ್ನದಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿ ಆ ಪ್ರಣಾಳಿಕೆಗಳನ್ನು ನಾಗರಿಕರ ಮುಂದೆ ಪ್ರಸ್ತುತಪಡಿಸುವುದರ ಜೊತೆಗೆ ಅವರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ಟೀಕೆಗಳನ್ನು ಮಾಡ್ತಾರೆ. ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಏನಪ್ಪ ಅಂದ್ರೆ ಟೀಕೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. 2018 ಚುನಾವಣೆ ಒಳಗೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದೊಳಗೆ ಆ 2018 ಚುನಾವಣೆ ನಡೆಯುವಂಥ ಸಮಯದೊಳಗೆ HD ಕುಮಾರಸ್ವಾಮಿ ಅವ್ರಿಗೆ ಏನಂತ ಹೇಳ್ತಿದ್ರು ಗೊತ್ತಾ? ನಿಮ್ಗೆ 2018 ಚುನಾವಣೆ ಒಳಗೆ JDS ಪಕ್ಷಕ್ಕೆ ಮತದಾರರು ನಿಮಗೆ ಬೆಂಬಲವನ್ನು ಕೊಡೋದಿಲ್ಲ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ, ಮತ್ತೆ ನಾನು ಏನಪ್ಪ ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಮ ಪ್ರಾಣಿಗೂ ನೀನು ಮುಖ್ಯಮಂತ್ರಿ ಆಗಂಗಿಲ್ಲಪ್ಪ ಕುಮಾರಸ್ವಾಮಿ ಅವ್ರಿಗೆ ಅಂತಿದ್ರು. ನಿಮ್ಮ ಪ್ರಾಣಿಗೆ ನೀನು ಮುಖ್ಯಮಂತ್ರಿ ಆಗಂಗಿಲ್ಲ. ಈ ಕಡೆ ಯಡಿಯೂರಪ್ಪನವ್ರಿಗೆ ಸಹಿತ ಏನಪ್ಪ ನಿಮ್ಮ ಪ್ರಾಣಿಗೆ ನೀವು ಮುಖ್ಯಮಂತ್ರಿ ಆಗಂಗಿಲ್ಲ. ಈ ರೀತಿ ಏನಪ್ಪ ಅಂದ್ರೆ ಟೀಕೆಗಳನ್ನು ಮಾಡ್ತಿದ್ರು ಅವ್ರಿಗೆ. ಮತ್ತು ನಮಗೆ ಏನಪ್ಪ ಅಂದ್ರೆ ವಿಶ್ವಾಸ ಕೊಡ್ತೈತಿ, ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಿದ್ರು. ಸಿದ್ದರಾಮಯ್ಯನವರೇ, ನಿಮ್ಮ ದುರಾಡಳಿತ 5 ವರ್ಷ ಕೊಟ್ಟಿರ್ತಕ್ಕಂಥ ದುರಾಡಳಿತ ವಿರುದ್ಧ ನಿಮಗೆ ಜನರು ವಿಶ್ವಾಸ ಮಾಡೋಂಗಿಲ್ಲ. ಈ ಸಲ JDS ಪಾರ್ಟಿಗೆ ವಿಶ್ವಾಸ ಮಾಡ್ತಾರೆ ಜನರು. ಈ ಕಡೆ ನಮ್ಮ ಯಡಿಯೂರಪ್ಪನವರು ಬರ್ತಿದ್ರು, ನಮ್ಮದೇನಿದ್ರು 140 ಅಂದರೆ 224 ಕ್ಷೇತ್ರಗಳ 140 BJP ಪಕ್ಷಕ್ಕೆ ಕೊಡ್ತಾರೆ ಅಂತ ಹೇಳ್ತಿದ್ರು. ಅವರು ಟೀಕೆಗಳು ಮಾಡ್ತಿದ್ರು ಸಿದ್ದರಾಮಯ್ಯನ ವಿರುದ್ಧ. ಪ್ರತಿಯೊಬ್ಬ ನಾಯಕರ ವಿರುದ್ಧ ಟೀಕೆಗಳನ್ನು ಮಾಡ್ತಿದ್ರು. ಇಲ್ಲೇನಪ್ಪ ಅಂದ್ರೆ ಚುನಾವಣೆ ಒಳಗೆ ಈ ಟೀಕೆಗಳೇನಿದಾವಲ್ಲ, ಈ ಟಿಪ್ಪಣಿಗಳೇನಿದಾವಲ್ಲ, ಕೆಲವೊಂದಿಷ್ಟು ಅನುಚಿತ ಅಂದರೆ ಕೆಲವೊಂದಿಷ್ಟು ಪದಗಳನ್ನು ಯಾವ ರೀತಿ ಬಳಕೆ ಮಾಡ್ತಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನು ಸಹಿತ ಬಳಕೆ ಮಾಡ್ತಿದ್ರು. ಇಲ್ಲಿ ಚುನಾವಣೆ ಒಳಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ JDS ಪಕ್ಷದ ವಿರುದ್ಧ ಟೀಕೆಗಳನ್ನು ಮಾಡ್ತು, ಕಾಂಗ್ರೆಸ್ ಪಕ್ಷ JDS ಪಕ್ಷದ ವಿರುದ್ಧ ಟೀಕೆಗಳನ್ನು ಮಾಡ್ತು, JDS ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ ಟೀಕೆಗಳನ್ನು ಮಾಡ್ತು. ಆದ್ರೆ 2018 ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಆ ಪಕ್ಷಗಳು ತನ್ನ ಪ್ರಣಾಳಿಕೆಗಳೇನಿದಾವಲ್ಲ, ಮತದಾರರ ಅಭಿಲಾಷೆಗಳೇನಿದಾವಲ್ಲ ಎಲ್ಲವೂ ಸಹಿತ ಬದಿಗೊತ್ತೇನು ಮಾಡ್ಕೊಂಡ್ರಪ್ಪ ಅಂದರೆ ಅಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಗಾಳಿಗೆ ತೂರಿ ಅಪವಿತ್ರ ಮೈತ್ರಿಕೂಟ ಮಾಡಿಕೊಂಡ್ರು ಸ್ನೇಹಿತರೆ. ಎಷ್ಟೊಳಗಪ್ಪ ಅಂದ್ರೆ ಇದೇ 2018 ಚುನಾವಣೆ ಒಳಗೆ. ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಟೀಕೆ ಮಾಡ್ತಿದ್ರು, ಟಿಪ್ಪಣಿಗಳನ್ನು ಮಾಡ್ತಿದ್ರು, ಕೆಲವೊಂದಿಷ್ಟು ಅನುಚಿತ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟವಾದಂಥ ಬಹುಮತ ಕೊಡಲಿಲ್ಲ. ಆ ಸಂದರ್ಭದೊಳಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ, JDS ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು. ಇಲ್ಲೇನಪ್ಪ ಅಂದ್ರೆ ಈ ರಾಜಕೀಯ ಪಕ್ಷಗಳೇನಿದಾವಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಗಾಳಿಗೆ ತೂರೇನಪ್ಪ ಅಂದ್ರೆ ತಮ್ಮ ಅಧಿಕಾರಕ್ಕಾಗಿ ಸರ್ಕಾರವನ್ನು ರಚನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ತಾರೆ. ಯಾವ ಸರ್ಕಾರದ ಮೂಲಕಪ್ಪ ಅಂದರೆ ಇದೇ ಸಮ್ಮಿಶ್ರ ಸರ್ಕಾರದ ಮೂಲಕ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ವತಂತ್ರವಾದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಗಳನ್ನು ಜಾರಿಗೆಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ.
ಈ ಸಮ್ಮಿಶ್ರ ಸರ್ಕಾರದೊಳಗೆ ಏನಾದರೂ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಧಾರಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತರಬೇಕಾದ್ರೆ ಇಲ್ಲೇನಪ್ಪ ಅಂದ್ರೆ ಜಾರಿಗೆ ತರುವುದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇವತ್ತು ಅಂತಾರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ರಾಷ್ಟ್ರ ಇವತ್ತು ರಷ್ಯಾ ಜೊತೆ ಅನ್ಯೂನ್ಯತವಾದಂಥ ಸಂಬಂಧಗಳನ್ನು ಇಟ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ಬೇಕಾಗ್ತೈತಿ. ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ನೀತಿಗಳನ್ನು ರೂಪಿಸಬೇಕಾದ್ರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಇನ್ನು ಮತ್ತೊಂದು ಅಂಶ ನೋಡುವುದಾದರೆ ಪೂರ್ಣಾವಧಿ ಯೋಜನೆಗಳನ್ನು ರೂಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರ್ತಾರೆ. ಅವರ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ಅವರ ಪಕ್ಷದ ಪ್ರಣಾಳಿಕೆಗಳೇನಿದಾವಲ್ಲ ಅವು ಎಲ್ಲವನ್ನು ಬದಿಗೊತ್ತಿ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರ್ತಾರೆ. ಆ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡರೂ ಸಹಿತನಪರ ಅವುಗಳು ಪೂರ್ಣಾವಧಿಯವರೆಗೆ ಪೂರೈಸುವುದಕ್ಕೆ ಅಂದರೆ ಅದನ್ನು ತಲುಪಿಸುವುದಕ್ಕೆ ಏನಪ್ಪ ಅಂದ್ರೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದೊಳಗೆ ಆ ಸರ್ಕಾರ ಎಲ್ಲಿ ತನಕ ಅಸ್ತಿತ್ವದಲ್ಲಿ ಇರ್ತೈತಿಲ್ಲ ಅಲ್ಲಿ ತನಕ ಮಾತ್ರ ಯೋಜನೆಗಳು ಇರ್ತವೆ. ಕೆಲವೊಂದು ಸಲ ಸರ್ಕಾರ ವಿಸರ್ಜನೆ ಆಗೋದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಆ ಯೋಜನೆಗಳೇನಾಗ್ಬಿಡ್ತಾವೆ ನಿಂತು ಹೋಗುವಂಥ ಪ್ರಯತ್ನಗಳಾಗ್ತವೆ ಸ್ನೇಹಿತರೆ, ನಿಂತು ಹೋಗುವಂಥ ಪ್ರಯತ್ನಗಳಾಗ್ತವೆ. ಇಲ್ಲೇನಪ್ಪ ಅಂದ್ರೆ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳೇನಿದಾವಲ್ಲ ಕಾರ್ಯಕ್ರಮಗಳೇನಿದಾವಲ್ಲ ಅವುಗಳು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನೂ ಯಾರು ಅನುಶುದ್ಧ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ನೇಹಿತರಿಗೇನಪ್ಪ ಅಂದರೆ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.